ಈಗಾಗಲೇ ಆಲ್ರೆಡಿ ಹೇಳಿದಾಗೆ ಇವತ್ತು ಪವರ್ ಹಬ್ಬ ಅಂದರೆ ಮಾಧ್ಯಮ ಜಗತ್ತಿನಲ್ಲಿ ಪವರ್ ಟಿವಿಗೆ ಸರಿಸಾಟಿ ಇಲ್ಲದ 7ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಸಡಗರದಲ್ಲಿ ನಾವಿದ್ದೀವಿ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಈ ಸುಸಂದರ್ಭದಲ್ಲಿ ನಾಡಿನ ಸಮಸ್ತ ವೀಕ್ಷಕ ಬಾಂಧವರಿಗೆ, ಕೇಬಲ್ ಆಪರೇಟರ್ಗಳಿಗೆ, ಜೊತೆಗೆ ಜಾಹೀರಾತುದಾರರಿಗೆ ನಮೋ ನಮಃ ಹೇಳ್ತಾ, ಥ್ಯಾಂಕ್ಸ್ ಹೇಳ್ತಾ, ಧನ್ಯವಾದ ಹೇಳ್ತಾ ಇವತ್ತಿನ ಸುದ್ದಿಗಳನ್ನು ನೋಡೋದಕ್ಕೂ ಮುಂಚೆ ಪವರ್ ಟಿವಿ ನಡೆದು ಬಂದಂತಹ ಹಾದಿ ಜೊತೆಗೆ ಪವರ್ ಟಿವಿಯ ವೀಕ್ಷಕರಿಗೆ ಧನ್ಯವಾದವನ್ನು ತಿಳಿಸುವಂತಹ ಸಂದರ್ಭ. ಮಾಧ್ಯಮ ಜಗತ್ತಿನಲ್ಲಿ ಪವರ್ ಟಿವಿ ಸರಿಸಾಟಿ ಇಲ್ಲದ ಏಳುಗೆ ಕಂಡಿದೆ. ಅಂದರೆ ಪವರ್ ಟಿವಿಗೆ ಇವತ್ತು 7ನೇ ವಾರ್ಷಿಕೋತ್ಸವದ ಸಂಭ್ರಮ ಸಡಗರ. ಪ್ರತಿ ಹಂತದಲ್ಲೂ ನಮ್ಮನ್ನ ಬೆಂಬಲಿಸಿ ಬಲ ತುಂಬಿದ ನಿಮ್ಮೆಲ್ಲರಿಗೆ ಅಂದರೆ ವೀಕ್ಷಕರಿಗೆ ನಮೋ ನಮಃ. ತಪ್ಪು ಮಾಡಿದಾಗ ನೀವು ತಿದ್ದಿದ್ದೀರಿ, ಸರಿ ದಾರಿಯಲ್ಲಿ ಹೋದಾಗ ಬೆನ್ನು ತಟ್ಟಿದ್ದೀರಿ. ಹಿಂಗೆ ಇರಲಿ ನಿಮ್ಮೆಲ್ಲರ ಆಶೀರ್ವಾದ, ಬೆಂಬಲ, ಪ್ರೋತ್ಸಾಹ, ಶುಭ ಹಾರೈಕೆ. ಸಮಸ್ತ ವೀಕ್ಷಕರಿಗೆ ಪವರ್ ಟಿವಿಯ ಅನಂತ ಧನ್ಯವಾದಗಳು. ಒಂದೊಂದು ಸುದ್ದಿಯೂ ಕೂಡ ಇಂಪ್ಯಾಕ್ಟ್ ಆಗೋ ತನಕ ಬಿಡದಂತಹ ನಿಮ್ಮ ಪವರ್ ಟಿವಿ ಹಲವು ವಿಚಾರವನ್ನ ಜನರ ಮುಂದಿಟ್ಟಿದೆ, ಹಲವು ಸ್ಟಿಂಗ್ ಆಪರೇಷನ್ಗಳನ್ನು ಮಾಡಿದೆ. ಯಾರ ಮುಲಾಜಿಗೂ ಬಗ್ಗದೆ, ಧೃತಿಗಿಡದೆ, ಧೈರ್ಯಗಿಡದೆ, ಛಲ ಬಿಡದ ಹಠವಾದಿ ರೀತಿಯಾಗಿ ಪವರ್ ಟಿವಿ ಕೆಲಸ ಮಾಡಿದೆ ಇಷ್ಟು ವರ್ಷ. ಜೊತೆಗೆ ಸ್ಟಿಂಗ್ ಆಪರೇಷನ್ಗಳ ಕಿಂಗ್ ಅಂತ ಕರೀತಾರೆ ಪವರ್ ಟಿವಿಗೆ. ಆ ಸ್ಟಿಂಗ್ ಆಪರೇಷನ್ಗಳ ಒಂದೆರಡು ಉದಾಹರಣೆಯನ್ನು ಕೊಡೋದಾದರೆ ಪ್ರಜ್ವಲ್ ರೇವಣ್ಣ ಕೇಸನ್ನು ಮೊದಲು ಬಿತ್ತರಿಸಿದ್ದೇ, ಅದರ ಆಳ ಅಗಲ ವಿತ್ ಪ್ರೂಫ್ ಸಾಕ್ಷ್ಯ ಸಮೇತ ನಿಮ್ಮ ಮುಂದೆ ಇಟ್ಟಿದ್ದು ಪವರ್ ಟಿವಿ. ಜೊತೆಗೆ ಇದಷ್ಟೇ ಅಲ್ಲ, ಸಣ್ಣ ವಿಚಾರದಿಂದ ಹಿಡಿದು ದೊಡ್ಡ ಕುಳಗಳನ್ನು ನಡೆಸಿದಂತಹ ನಿಮ್ಮ ಪವರ್ ಟಿವಿಗೆ ಇವತ್ತು 7ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ. ಹಲವು ಸ್ಟಿಂಗ್ ಆಪರೇಷನ್ಗಳ ಜೊತೆಗೆ ಸಮಾಜಕ್ಕೆ ನ್ಯಾಯ ಕೊಡಿಸುವಂತಹ ಕೆಲಸ, ಜನರ ಮುಂದೆ ಸತ್ಯವನ್ನ ಹೇಳುವಂತಹ ಕೆಲಸ, ಜೊತೆಗೆ ತಪ್ಪು ಮಾಡಿದವರನ್ನ ಬೆಂಬಿಡದೆ ಕಾಡಿದಂತಹ ನಿಮ್ಮ ಪವರ್ ಟಿವಿಗೆ ಇವತ್ತು 7ನೇ ವರ್ಷದ ವಾರ್ಷಿಕೋತ್ಸವ. ಹಾಗಾಗಿ ಸಮಸ್ತ ವೀಕ್ಷಕರ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಜೊತೆಗೆ ಧರ್ಮಸ್ಥಳ ವಿಚಾರವೂ ಕೂಡ ಒಂದು. ಧರ್ಮಸ್ಥಳ ವಿಚಾರದಲ್ಲಿ ಧರ್ಮದ ಪರವಾಗಿ, ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ ನಿಂತಹ ಪವರ್ ಟಿವಿಗೆ ಧರ್ಮ ಯುದ್ಧದ ಶೀರ್ಷಿಕೆಯ ಅಡಿಯಲ್ಲಿ ಧರ್ಮ ವಿಜಯ ಕೂಡ ಲಭಿಸಿತ್ತು. ಹೀಗೆ ಹಲವು ಸ್ಟಿಂಗ್ ಆಪರೇಷನ್ಗಳ ಕಿಂಗ್ ಪವರ್ ಟಿವಿಗೆ 7ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ. ಕನ್ನಡ ಪತ್ರಿಕೋದ್ಯಮದಲ್ಲಿ ಸ್ಟಿಂಗ್ ಆಪರೇಷನ್ಗಳ ಕಿಂಗ್ ಪವರ್ ಟಿವಿ. ನಮ್ಮ ಫೈರ್ ಬ್ರ್ಯಾಂಡ್ ರಾಕೇಶ್ ಶೆಟ್ಟಿ ಸಾರಥ್ಯದಲ್ಲಿ ಪವರ್ ಏಳುಗೆಯ ಹಾದಿ. ಎಷ್ಟೋ ಜನ ಭ್ರಷ್ಟರು, ಲೂಟಿಕೋರರು, ಅಕ್ರಮ ಕುಳಗಳ ಪಾಲಿಗೆ ಪವರ್ ಟಿವಿ ಸಿಂಹ ಸ್ವಪ್ನವಾಗಿತ್ತು. ಯಾರ ಮುಲಾಜಿಗೂ ಬಗ್ಗದೆ ಸತ್ಯ, ನ್ಯಾಯ, ಧರ್ಮದ ಪರವಾಗಿ ಪವರ್ ಟಿವಿ ಗಟ್ಟಿ ಧ್ವನಿಯನ್ನ ನಿಮ್ಮ ಮುಂದೆ ಇಟ್ಟಿತ್ತು. ಯಾರ ಭಯವೂ ನಮಗಿಲ್ಲ, ಯಾರದ್ದೇ ಹಂಗಿಲ್ಲದೆ ದಿಟ್ಟ ವರದಿಗಾರಿಕೆಯನ್ನ ಮಾಡಿದೆ. ಪವರ್ ಟಿವಿ ತನಿಖಾ ವರದಿಗಳಿಗೆ, ಘಟಾನುಘಟಿಗಳಿಗೆ ತತ್ತರಿಸಿ ಹೋದ್ರು, ಬೆವರೋದ್ರು. ಸಮಾಜಕ್ಕೆ ಕಂಟಕರು, ಪೀಡಕರ ವಿರುದ್ಧ ಸದಾ ಪವರ್ಫುಲ್ ವರದಿಗಾರಿಕೆಯನ್ನ ನಿಮ್ಮ ಮುಂದೆ ಇಟ್ಟಿದ್ದು. ದೇಶದಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿ ಪವರ್ ತನಿಖಾ ವರದಿಗಳು ಸಂಚಲನವನ್ನು ಸೃಷ್ಟಿ ಮಾಡೋದಲ್ಲದೆ ಪ್ರತಿಧ್ವನಿಸಿದೆ. ಇಡೀ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು. IMA ಹಗರಣದಿಂದ ಹಿಡಿದು ಮೊದಲಿಗೆ ಈಗ ರೀಸೆಂಟ್ ಆಗಿ ಧರ್ಮ ವಿಜಯದ ಭಾಗವಾಗಿ ಧರ್ಮಸ್ಥಳದ ವಿರುದ್ಧವಾಗಿ ನಡೀತಾ ಇದ್ದಂತಹ ಷಡ್ಯಂತ್ರ, ಅಪಪ್ರಚಾರ ಅದೆಲ್ಲವನ್ನು ಬಯಲಿಗೆಳೆದಿದ್ದೇ ನಿಮ್ಮ ಪವರ್ ಟಿವಿ. ಎಲ್ಲವೂ ಕಟ್ಟುಕತೆ, ಬುರುಡೆ ಬಿಡ್ತಾ ಇದ್ದಾರೆ. ಈ ಬುರುಡೆ ಗ್ಯಾಂಗು ಅಂತ ಹೇಳಿ ಗಟ್ಟಿ ಧ್ವನಿಯಲ್ಲಿ, ಏರು ಧ್ವನಿಯಲ್ಲಿ ಜನರ ಮುಂದೆ ಇಟ್ಟಿದ್ದು. ಜೊತೆಗೆ ಆ ಬುರುಡೆ ಗ್ಯಾಂಗ್ನ ಷಡ್ಯಂತ್ರವನ್ನ ಬಟಾಬಯಲು ಮಾಡಿದ್ದೆ ನಿಮ್ಮ ಪವರ್ ಟಿವಿ. ವಿತ್ ಪ್ರೂಫ್, ಸಾಕ್ಷ್ಯ ಸಮೇತ ನಿಮ್ಮ ಮುಂದೆ ಇಟ್ಟಿತ್ತು. ವಿತ್ ಗ್ರೌಂಡ್ ರಿಪೋರ್ಟ್ ಕೂಡ ನಿಮ್ಮ ಮುಂದೆ ಇಟ್ಟಿತ್ತು. ಪವರ್ ಟಿವಿಯ ಮುಖ್ಯಸ್ಥರಾದಂತಹ ರಾಕೇಶ್ ಶೆಟ್ಟಿಯವರು ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿ ಅಲ್ಲಿ ಆಗ್ತಾ ಇರುವ ಷಡ್ಯಂತ್ರಗಳ ಬಗ್ಗೆ, ಜೊತೆಗೆ ಅಲ್ಲಿನ ಇತಿಹಾಸದ ಬಗ್ಗೆ, ಹಿಸ್ಟರಿಯ ಬಗ್ಗೆ, ಏನೇನಾಗಿತ್ತು, ಷಡ್ಯಂತ್ರಗಳು ಹೆಂಗೆ ಮಾಡ್ತಾ ಇದ್ದಾರೆ ಅಂತೇಳಿ ಪವರ್ ಟಿವಿ ನಿಮ್ಮ ಮುಂದೆ ಇಟ್ಟಿದ್ದು ರೀಸೆಂಟ್ ವರದಿಯನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಹೀಗೆ ಹಲವು ಸ್ಟಿಂಗ್ ಆಪರೇಷನ್ಗಳ ಜೊತೆಗೆ ರೈತರ ಪರವಾಗಿ ನಾವು ನಿಂತಿದ್ವಿ, ನೊಂದವರ ಪರವಾಗಿ ಧ್ವನಿ ಎತ್ತಿದ್ವಿ, ನ್ಯಾಯ ಕೊಡಿಸುವಂತಹ ಕೆಲಸಗಳಾಗಿದ್ದಾವೆ. ಎಷ್ಟೋ ಭ್ರಷ್ಟರನ್ನ, ಎಷ್ಟೋ ಕುಳಗಳನ್ನ, ನುಂಗುಬಾಕರನ್ನ, ಭ್ರಷ್ಟಾಚಾರಿಗಳನ್ನ ಜನರ ಮುಂದಿಟ್ಟು ಅವರಿಗೆ ತಕ್ಕ ಶಾಸ್ತಿ ಆಗೋ ರೀತಿಯಾಗಿ, ಕ್ರಮ ಆಗುವ ರೀತಿಯಾಗಿ ನೋಡ್ಕೊಂಡಿದೆ ನಿಮ್ಮ ಪವರ್ ಟಿವಿ. ಅದಕ್ಕೆ ನಾನು ಹೇಳೋದು, ಪವರ್ ಟಿವಿ ಯಾವುದೇ ಸುದ್ದಿಗಳನ್ನು ಬಿತ್ತರಿಸಿದ್ರೂ ಕೂಡ ನಿರಂತರವಾಗಿ ಅದರ ಬೆನ್ನತ್ತಿ ಫಾಲೋ ಅಪ್ ಮಾಡಿ
ಇಂಪ್ಯಾಕ್ಟ್ ಆಗುವ ತನಕ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಪ್ರಜ್ವಲ್ ರೇವಣ್ಣ ಕೇಸ್ ಹೆಂಗೆ ಇಂಪ್ಯಾಕ್ಟ್ ಆಯಿತು ಅಂತ ನೋಡಿದ್ರಿ. ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಅವರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನೋಡಿದಿರಿ. ರೈತರ ಪರವಾಗಿ ಎಷ್ಟೋ ಸ್ಕೂಲು ಕಾಲೇಜುಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವ್ಯವಸ್ಥೆ ಆಗ್ತಾ ಇರೋದ್ರ ಬಗ್ಗೆ ವರದಿ ಮಾಡಿ ಅದು ಇಂಪ್ಯಾಕ್ಟ್ ಆಗೋ ತನಕನೂ ಬಿಟ್ಟಿಲ್ಲ. ಹೀಗೆ ನಮ್ಮ ವರದಿಗೆ ನೀವೆಲ್ಲರೂ ಕೂಡ ಉತ್ತಮ ಸ್ಪಂದನೆಯನ್ನು ಕೊಟ್ಟಿದ್ದೀರಿ. ಪವರ್ ಟಿವಿಯನ್ನು ಬೆಂಬಲಿಸಿದಂತಹ ನಿಮ್ಮೆಲ್ಲರಿಗೆ ಅಂದರೆ ಕರುನಾಡಿನ ಸಮಸ್ತ ಜನತೆಗೆ ನಾವು ಚಿರಋಣಿಯಾಗಿರ್ತೀವಿ. ಸದಾ ಪವರ್ ಟಿವಿಯ ಬೆನ್ನಿಗೆ ನಿಂತಹ ಜಾಹೀರಾತುದಾರರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ. ಜೊತೆಗೆ ನಮಗೆ ಸಹಕಾರ ಕೊಟ್ಟಂತಹ ಕೇಬಲ್ ಆಪರೇಟರ್ಗಳಿಗೆ ಪವರ್ ಟಿವಿ ಆಭಾರಿಯಾಗಿರುತ್ತೆ. ಯಾವಾಗಲೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪವರ್ ಟಿವಿಯ ಪರ ನಿಂತಹ ಸರ್ವರಿಗೂ ಶರಣು ಶರಣಾರ್ಥಿ. ನಿಮ್ಮ ಹಾರೈಕೆ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ಸದಾ ಜೊತೆಗೇ ಇರಲಿ. ಹೀಗೆ ಈ ಏಳುಗೆಯ ಹಾದಿಯಲ್ಲಿ ಪವರ್ ಟಿವಿಯಲ್ಲಿ ನಿರಂತರ ಜನಪರ ಸುದ್ದಿಗಳನ್ನು ಬಿತ್ತರಿಸಿದವೆ. ಜನರ ಪರವಾಗಿ, ರೈತರ ಪರವಾಗಿ, ಭ್ರಷ್ಟರ ವಿರುದ್ಧವಾಗಿ. ಫೈರ್ ಬ್ರ್ಯಾಂಡ್ ರಾಕೇಶ್ ಶೆಟ್ಟಿಯವರ ತನಿಖಾ ವರದಿಗಳನ್ನೂ ಕೂಡ ನೀವು ನೋಡಿದಿರಿ. ಸದಾಕಾಲ ನಿಮ್ಮ ಧ್ವನಿಗಾಗಿ ಇರುವಂತಹ ಪವರ್ ಟಿವಿ ಅಭಯವನ್ನು ನೀಡುತ್ತೆ. ಮುಂದೆಯೂ ಕೂಡ ನೊಂದವರ ಪರವಾಗಿ ನ್ಯಾಯ ಕೊಡಿಸುವಂತಹ ಕೆಲಸಗಳನ್ನು, ಜೊತೆಗೆ ಸರ್ಕಾರದ ವೈಫಲ್ಯಗಳನ್ನು, ಜನಪ್ರತಿನಿಧಿಗಳು ನಿದ್ದೆಯಲ್ಲಿದ್ದರೆ ಅವರನ್ನು ಬಡಿದೆಬ್ಬಿಸುವಂತಹ ಕೆಲಸಗಳನ್ನು, ಜೊತೆಗೆ ಜ್ವಲಂತ ಸಮಸ್ಯೆಗಳನ್ನು ಒಂದೊಂದಾಗೆ ಪರಿಹರಿಸುವಂತಹ ಕೆಲಸವನ್ನು ಪವರ್ ಟಿವಿ ಈ ಹಿಂದೆಯೂ ಮಾಡ್ಕೊಂಡು ಬಂದಿದೆ 7 ವರ್ಷಗಳಿಂದ. ಇನ್ನು ಮುಂದೆ 8ನೇ ವರ್ಷ ಕಾಲಿಡ್ತಾ ಇದ್ದೀವಿ. ಇನ್ನು ಮುಂದೆಯೂ ಕೂಡ ಇದೇ ರೀತಿಯಾದಂತಹ ವರದಿಗಳನ್ನು, ಇಂಪ್ಯಾಕ್ಟ್ ಸುದ್ದಿಗಳನ್ನು, ಸ್ಟಿಂಗ್ ಆಪರೇಷನ್ಗಳನ್ನು, ಭ್ರಷ್ಟರನ್ನು, ಕುಳಗಳನ್ನು ಯಾರನ್ನೂ ಕೂಡ ಬಿಡೋದಿಲ್ಲ. ಅದೇ ಧೈರ್ಯದಿಂದ, ಅದೇ ದಿಟ್ಟತನದಿಂದ, ಅದೇ ಮುಲಾಜಿಲ್ಲದೆ, ಯಾರಿಗೂ ಭಯಪಡದೆ, ಬಗ್ಗದೆ, ಜಗ್ಗದೆ ಸುದ್ದಿಯನ್ನು ಪ್ರಸಾರ ಮಾಡುತ್ತೆ ಅಂತ ವಿ ಪ್ರಾಮಿಸ್ ಪವರ್ ಟಿವಿಯ ಕಡೆಗಿಂದ. ಸೊ ಹಾಗಾಗಿ ಸಮಸ್ತ ವೀಕ್ಷಕರಿಗೆ ಈ ಪವರ್ ಹಬ್ಬದ ಸಂದರ್ಭದಲ್ಲಿ ಅಂದರೆ 7ನೇ ವರ್ಷದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಸ್ಪೆಷಲ್ ಆಗಿ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ.